ಮೊನ್ನೆ ರಾತ್ರಿ ಬಾಗಲಕೋಟೆಯ ಪಂಕಾ ಮಸೀದಿಯ ಬಳಿ ಏನು ಗಲಾಟೆ ನಡೀತು, ಆ ಗಲಾಟೆಯ ಬಳಿಕ ಈ ಪಂಕಾ ಮಸೀದಿ ರಸ್ತೆಯನ್ನು ಸಂಪೂರ್ಣವಾಗಿ ಪೊಲೀಸರು ಸೀಲ್ ಡೌನ್ ಮಾಡಿದ್ರು. ಇದೇ ವಿಚಾರಣೆ ಅಂದರೆ ಬಹಳಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ನಿಮಗೆ ತೋರಿಸ್ತೀನಿ ನೋಡಿ ಒಂದ್ಸಾರಿ. ಇಲ್ಲಿ ಏನಿದೆ, ನೀವೇನು ಆ ಬ್ಯಾರಿಕೇಡನ್ನು ನೋಡ್ತಾ ಇದ್ರಿ, ಆ ಭಾಗದಲ್ಲಿ ಏನಂದರೆ ಸಂಪೂರ್ಣವಾಗಿ ಬ್ಯಾರಿಕೇಡಿಂದ ಹಾಕಿ ಈ ಪಂಕಾ ಮಸೀದಿ ರಸ್ತೆಯನ್ನು ಏನಿದೆ, ಈ ರಸ್ತೆಯನ್ನು ಸಂಪೂರ್ಣವಾಗಿ ಪೊಲೀಸರು ಸೀಲ್ ಡೌನ್ ಮಾಡಿದ್ರು. ಅಂದರೆ ಯಾವುದೇ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶವನ್ನು ಕೊಟ್ಟಿರಲಿಲ್ಲ. ಆದರೆ ಆ ಪಂಕಾ ಮಸೀದಿ ಏನು ಇದೆ ಅಲ್ಲಿ ನೋಡ್ತಾ ಇದ್ರಿ, ಅಲ್ಲಿ ಏನಂದರೆ ನಮಾಜ್ಗೆ ಅವಕಾಶ ಇತ್ತು. ನಿನ್ನೆ ಏನಂದರೆ ಕೆಲವೊಬ್ಬರು ಬಂದು ನಮಾಜನ್ನು ಮಾಡಿದರು, ಜುಮ್ಮಾದ ನಮಾಜನ್ನು ಅಲ್ಲಿ ಮುಗಿಸಿದ್ರು. ಆದರೆ ಇಲ್ಲಿ ಏನಂದರೆ ಈ ನಡುವೆ ಆ ಬ್ಯಾರಿಕೇಡು ಆ ಮಸೀದಿ ನಡುವೆ ಏನಂತಂದರೆ ಒಂದು ಗಣೇಶ ದೇವಸ್ಥಾನ ಇತ್ತು. ಇದು ಏನಂತಂದರೆ ಸಂಪೂರ್ಣವಾಗಿ ಇಲ್ಲಿ ಭಕ್ತಾದಿಗಳಿಗೆ ನಿರ್ಬಂಧವನ್ನು ಹೇರಲಾಗಿತ್ತು. ಅಂದರೆ ಯಾವುದೇ ಭಕ್ತರು ಬರೋ ಹಾಗಿಲ್ಲ, ಒಳಗಡೆ ಯಾರು ಪ್ರವೇಶ ಇಲ್ಲ ಅನ್ನೋ ರೀತಿಯಾಗಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ಈ ಗಣೇಶ ದೇವಸ್ಥಾನದ ಹತ್ರ. ಇದು ಏನಂದ್ರೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ನಿನ್ನೆ ಇಡೀ ದಿನ ಇಲ್ಲಿ ಸ್ಥಳೀಯರು ಕೆಲವೊಂದಿಷ್ಟು ಹಿಂದೂ ಕಾರ್ಯಕರ್ತರು ಏನಂತಂದರೆ ನಮ್ಮನೆ ಒಳಗಡೆ ಬಿಡ್ರಿ, ಇದೇನು ಬ್ಯಾರಿಕೇಡ್ಗಳಿದಾವೆ, ಆ ಬ್ಯಾರಿಕೇಡ್ಗಳನ್ನ ತೆಗೀರಿ ಅಂತ ಗಲಾಟೆ ಮಾಡ್ತಾರೆ. ಅಲ್ಲಿ ನೋಡಿ, ಈಗ ಪೊಲೀಸ್ ವಾಹನ ಏನು ಬರ್ತಾ ಇದೆ ಆ ಜಾಗದಲ್ಲಿ ಏನು ಬ್ಯಾರಿಕೇಡ್ ಇತ್ತು ಅದನ್ನು ತೆಗೀರಿ ಅಂಥೇಳಿ ಇನ್ನೇ ಇಡೀ ದಿನ ಏನಂತಂದರೆ ಗಲಾಟೆಯನ್ನು ಮಾಡಿದರು. ಈಗ ಆ ವಿವಾದಕ್ಕೆ ಅದೊಂದು ರೀತಿಯಲ್ಲಿ ವಿವಾದವಾಗಿ ಸೃಷ್ಟಿಯಾಗ್ತದೆ. ಕಾರಣ ಏನಂತ ಹೇಳಿದರೆ ಅಲ್ಲಿ ಮಸೀದಿಯಲ್ಲಿ ಒಳಗಡೆ ಹೋಗಿ ನಮಾಜ್ ಬೀಳೋಕ್ಕೆ ಅವಕಾಶ ಇತ್ತು, ಆದರೆ ಇಲ್ಲಿ ನಮಗೆ ಗಣೇಶನ ದರ್ಶನಕ್ಕೆ ಅವಕಾಶ ಇಲ್ಲ ಅಂಥೇಳಿ ಏನಂದರೆ ವಿವಾದವನ್ನು ಸೃಷ್ಟಿ ಮಾಡಲಾಗ್ತಾ ಇತ್ತು. ಆದರೆ ಈಗ ಏನಂದರೆ ಆ ವಿವಾದಕ್ಕೂ ಕೂಡ ಇಲ್ಲಿ ಪೊಲೀಸರು ತೆರೆ ಎಳೆದಿದ್ದಾರೆ. ಒಂದು ಕಡೆಗೆ ಈಗಾಗಲೇ ನೀವು ನೋಡ್ಬೋದು ಪೂಜೆ ಅರ್ಚನೆಗಳು ಆರಂಭವಾಗಿದ್ದಾವೆ, ಅಲ್ಲಿನ ಬ್ಯಾರಿಕೇಡ್ಗಳು ತೆರವಾಗಿದ್ದಾವೆ, ಸಾರ್ವಜನಿಕರು ಈಗ ಅಡ್ಡಾಡ್ಬೋದು. ಇಡೀ ಪಂಕಾ ಮಸೀದಿ ರಸ್ತೆಯನ್ನು ಈಗ ಓಪನ್ ಮಾಡಿಬಿಡಲಾಗಿದೆ. ಅದೇನು ಸೀಲ್ ಡೌನ್ ರೀತಿಯಲ್ಲಿ ಏನು ಹಾಕಿದ್ರು, ಆ ಸೀಲ್ ಮಾಡಿದರು, ಅದೆಲ್ಲವನ್ನು ಓಪನ್ ಮಾಡಿ ಈಗ ಸಾರ್ವಜನಿಕರ ಓಡಾಟಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಕ್ತರು ಬಂದು ಈಗ ನಿನ್ನೆ ಇಡೀ ದಿನ ಭಕ್ತರು ಬರೋಕ್ಕೆ ಸಾಧ್ಯವಾಗಿದ್ದಿಲ್ಲ ಇಲ್ಲಿ ಒಳಗಡೆ. ಇವತ್ತು ಏನಿದ್ರೆ ಭಕ್ತರು ಬರ್ತಾ ಇದ್ದಾರೆ, ಗಣೇಶನ ದರ್ಶನವನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಈಗ ಇಲ್ಲಿ ಅರ್ಚಕರಿದ್ದಾರೆ, ಅವರೇ ಮಾತನಾಡ್ಸೋಣ. ಸರ್, ನಿನ್ನೆ ಇಡೀ ದಿನ ಸಂಪೂರ್ಣ ಬೇರೆ ಕಡೆ ಬಂದ್ ಮಾಡಿದ್ರು, ಸಾಕಷ್ಟು ಅದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ಹೌದು ಸರ್, ಈಗ ಏನಾಗಿದೆ ಸರ್, ಯಾವ ರೀತಿ ತಿಳಿಯಾಗಿದೆ? ಇವಾಗ ಪ್ರತಿನಿತ್ಯದ ಹಾಗೆ ಭಕ್ತರು ಬರ್ತಾ ಇದ್ದಾರೆ. ಮತ್ತು ಕೆಲವೊಂದು ಅಡೆತಡೆಗಳು ಅಂತಂದರೆ ಅಲ್ಲಲ್ಲಿ ಗಾಡಿ ಹಚ್ಚಿರ್ತಾರೆ, ಮತ್ತು ಇವು ಪೊಲೀಸರು ಕೆಲವೊಂದೆಲ್ಲ ಅವ್ರ ರೀತಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜನರೆಲ್ಲ ವಿನಂತಿ ಮಾಡ್ಕೊಂಡಿದ್ದಾರೆ. ಅದೇ ಪ್ರಕಾರ ದಿನನಿತ್ಯದ ಹಾಗೆ ಭಕ್ತರು ಪ್ರತಿನಿತ್ಯ ಬಂದು ಗಣೇಶ ದರ್ಶನವನ್ನು ಮಾಡಿಕೊಂಡು. ಸರ್, ನಿನ್ನೆ ಇಡೀ ದಿನ ಗಣೇಶ ದರ್ಶನ ಮಾಡೋಕ್ಕಾಗಿದ್ದಿಲ್ಲ. ಒಂದು ಕಡೆ ಮಸೀದಿಗಳು ನಮಾಜ್ಗೆ ಅವಕಾಶ ಕೊಡ್ತಾರೆ, ಇಲ್ಲಿ ಕೊಡ್ತಾನೆ ಇಲ್ಲ ಅಂತೇಳಿ ಸ್ಥಳೀಯರೆಲ್ಲ ಗಲಾಟೆ ಸ್ಥಳೀಯರು ನಿನ್ನೆ ದಿವಸ ಸ್ವಲ್ಪ ಒಂದು ವಾತಾವರಣ ಬಿಗಿದಿನ ವಾತಾವರಣ ಕೈಗೊಂಡಿತ್ತು. ಮತ್ತು ಇವಾಗ ಮಾಮೂಲಾಗಿ ಪೂಜೆ ಎಲ್ಲ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಭಕ್ತರು ಬರ್ತಾ ಇದ್ದಾರೆ. ಇದು ಎಲ್ಲರಿಗೂ ಸಹಕಾರವಾಗಲಿ, ಗಣೇಶನ ಅನುಗ್ರಹ ಎಲ್ಲರಿಗೂ ಆಗಲಿ, ಮತ್ತು ಯಥಾಸ್ಥಿತಿಗೆ ಮರಳಲಿ ಅಂತ ಒಂದು ಭಕ್ತರ ಪರವಾಗಿ ನಾವು ಕೂಡ ಕೇಳ್ತಾ ಇದ್ದೀವಿ, ಯಥಾಸ್ಥಿತಿ ಮರಳಬೇಕು ಅನ್ನೋಂಥದ್ದು. ಆದರೂ ಸಹ ಈವರೆಗೂ ಬಾಗಲಕೋಟೆ ನಗರದಲ್ಲಿ ಬೂದಿ ಮುಚ್ಚಿದ ಕೆಂಡತೆ ಪರಿಸ್ಥಿತಿ ಇರುವಂಥದ್ದು. ಒಂದು ಕಡೆ ಒಂದೊಂದೇ ವಿವಾದಗಳಿಗೆ ಪೊಲೀಸರು ಅದನ್ನು ಅರ್ಥಕೊಂಡು ವಿವಾದವನ್ನು ಶಾಂತ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ಕ್ರಮಗಳು ಆಗ್ತಾ ಇದ್ದಾವೆ. ಆದರೂ ಸಹ ಬೂದಿ ಮುಚ್ಚಿದ ಕೆಂಡದಂತಿದೆ ಬಾಗಲಕೋಟೆ ನಗರ. ಬಾಗಲಕೋಟೆಯಿಂದ ಕೇಳೋಣಪ್ಪ, ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.